Hello everyone. In last class we started discussing on functions of operating system, in which we discussed memory management and process management. What are the different operations which are carried out with respect to memory management and process management we discussed in earlier class. In today's class we are going to be discussing device management. ನಾವು ಹಿಂದಿನ ಕ್ಲಾಸ್ ಒಳಗೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಡಿಸ್ಕಸ್ ಮಾಡಾಕತ್ತೀವಿ. ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಒಳಗೆ ನಾವು ಮೆಮರಿ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡಿದ್ವಿ. ಮೆಮರಿ ಮ್ಯಾನೇಜ್ಮೆಂಟ್ ಒಳಗೆ ಯಾವ ಆಪರೇಷನ್ಸ್ ಪರ್ಫಾರ್ಮ್ ಆಕ್ಕವು, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಒಳಗೆ ಯಾವ ಆಪರೇಷನ್ ಪರ್ಫಾರ್ಮ್ ಆಕ್ಕವು ಅನ್ನೋದನ್ನ ನಾವು ಹಿಂದಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ಡಿವೈಸ್ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡಾಕತ್ತೀವಿ. Computer system is attached to several devices. Those are disk drives, certain devices, and all these devices are managed by device management functions. What are the different operations which are carried out to these devices? Those are open device, close devices, write devices, drivers. Second, communication, control, monitor the device drivers. Usually device drivers or devices means these are disk drives. Disk drives are nothing but floppy disk drives, hard disk drive. These are some of the example for disk devices. And also there are certain devices which we are connected to computer system. All these devices are managed by these device management functions. If you want to perform certain operation to respective devices, before going to be performing operations we have to open, means we initiate that particular devices. After usage we need to be close. If we want to write a certain feeder data to certain devices, those are going to be called as an write device drivers. In the same way, communications means we need to be established a communication between computer system or CPU to the respective device. Control means the simultaneously concurrent operations are acquiring to the particular devices. We have to control that devices, means only we at the given time we can allow that device to only one process. That is called as an control and monitor device drivers. Now we got ಡಿವೈಸ್ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡಾಕತ್ತೀವಿ. ಡಿವೈಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ಗೆ ಯಾವ್ಯಾವ ಕಾಂಪೊನೆಂಟ್ ಅನ್ನು ನಾವು ಕನೆಕ್ಟ್ ಮಾಡಿರ್ತೀವಿ ಅವೆಲ್ಲವೂ ಡಿವೈಸಸ್ ಆಗಿ ಕನ್ಸಿಡರ್ ಆಕ್ಕವು. ಈ ಡಿವೈಸಸ್ ಡಿವೈಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ನಮಗೆ ಮ್ಯಾನೇಜ್ ಮಾಡ್ತದೆ. ಈ ಡಿವೈಸ್ ಮ್ಯಾನೇಜ್ಮೆಂಟ್ ಕೆಲಸ ಏನು ಅಂದ್ರೆ ನಮಗೆ ಯಾವ್ಯಾವ ಡಿವೈಸ್ ಕನೆಕ್ಟೆಡ್ ಅದಾವು ಓಪನ್ ಕ್ಲೋಸ್ ಮಾಡೋದು, ಆ ಡಿವೈಸ್ ಡ್ರೈವರಿಗೆ ಡೇಟಾ ರೈಟ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಕಂಟ್ರೋಲ್ ಮಾಡೋದು, ಮಾನಿಟರ್ ಮಾಡೋದು, ಇವೆಲ್ಲ ಡಿವೈಸ್ ಡ್ರೈವರ್ಸ್ ಆಪರೇಷನ್ಸ್. ಓಪನ್ ಕ್ಲೋಸ್ ಅಂತಂದ್ರೆ ನನಗೆ ಯಾವುದೋ ಒಂದು ಡಿವೈಸ್ ಡ್ರೈವರ್ ಐತಿ, ಆ ಡಿವೈಸ್ ಅನ್ನ ಯುಟಿಲೈಸ್ ಮಾಡೋಕಿನ ಮೊದಲು ಅದನ್ನ ಫಸ್ಟಿಗೆ ಓಪನ್ ಮಾಡಬೇಕು, ಆಪರೇಷನ್ ಪರ್ಫಾರ್ಮ್ ಆದ್ಮೇಲೆ ಕ್ಲೋಸ್ ಮಾಡಬೇಕು, ಅಥವಾ ಆ ಡಿವೈಸ್ ಡ್ರೈವರ್ಸ್ಗೆ ಯಾವ್ದಾದ್ರು ಡೇಟಾ ರೈಟ್ ಮಾಡಬೇಕಾಗಿತ್ತಪ್ಪ ಅಂತ ರೈಟ್ ಮಾಡೋದು. ಇವು ಓಪನ್ ಕ್ಲೋಸ್ ರೈಟ್. ಯೂಶುವಲಿ ಡಿವೈಸಸ್ ಅಂದ್ರೆ ನಾವು ಹೆಚ್ಚಿಗೆ ಮ್ಯಾನೇಜ್ ಮಾಡಬೇಕಾಗಿದ್ದು ಯಾವ್ಯಾವ ಬರ್ತಾವ ಅಂದ್ರೆ ಫ್ಲಾಪಿ ಡಿಸ್ಕ್ ಡ್ರೈವ್, CD ಡ್ರೈವ್, ಹಾರ್ಡ್ ಡಿಸ್ಕ್ ಡ್ರೈವ್. ಇವ ಮೂರು ಮೇಜರ್ ಡಿಸ್ಕ್ ಡ್ರೈವ್ ನಾವು ಹೆಚ್ಚಿಗೆ ಮ್ಯಾನೇಜ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್, ಅದು ಡಿವೈಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ಕಮ್ಯುನಿಕೇಶನ್, ಕಂಟ್ರೋಲ್, ಮಾನಿಟರ್ ದ ಡಿವೈಸಸ್. ಕಮ್ಯುನಿಕೇಶನ್ ಅಂದ್ರೆ ನನಗೆ ಯಾವುದೋ ಎರಡು ಡಿವೈಸಸ್ ಅದರ ನಡುಬರ್ಕ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಬೇಕು. ಅಂದ್ರೆ CPU want to send or feed certain data and instructions, then I have to establish between those devices. ಅಂದ್ರೆ CPU ಯಾವುದೇ ಒಂದು ಡಿವೈಸ್ ಜೊತೆ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಗೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಬೇಕು. ಆಮೇಲೆ ಸ್ಟ್ರೀಮ್ ಆಫ್ ಡೇಟಾ ಫ್ಲೋ ಆಕೈತಿ CPU ಟು ರೆಸ್ಪೆಕ್ಟಿವ್ ಡಿವೈಸಸ್ ಆರ್ ರೆಸ್ಪೆಕ್ಟಿವ್ ಡಿವೈಸಸ್ ಟು CPU. ಅದಕ್ಕೆ ಫಸ್ಟ್ ಗೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡ್ತದೆ. ಕಂಟ್ರೋಲ್ ಅಂಡ್ ಮಾನಿಟರ್ ಅಂದ್ರೆ ಸೈಮಲ್ಟೇನಿಯಸ್ಲಿ ಒಂದು ಯಾವುದೋ ಸಿಂಗಲ್ ಶೇರ್ಡ್ ಡಿವೈಸ್ಗೆ ಮಲ್ಟಿಪಲ್ ಪ್ರೊಸೆಸ್ ಅಕ್ವೈರ್ ಮಾಡಕ್ ಟ್ರೈ ಮಾಡಿದ್ವಪ್ಪ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು, ಮಾನಿಟರ್ ಮಾಡಬೇಕು. ಅಂದ್ರೆ ಗಿವನ್ ಇನ್ಸ್ಟಂಟ್ ಆಫ್ ಟೈಮ್ ಒಳಗೆ ಯಾವುದೋ ಒಂದು ಶೇರ್ಡ್ ರಿಸೋರ್ಸ್
ಒಂದ ಪ್ರೊಸೆಸ್ಗೆ ಅಲೋಕೇಟ್ ಮಾಡಕ್ ಸಾಧ್ಯ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಪ್ರೊಸೆಸ್ಗೆ ಅಲೋಕೇಟ್ ಮಾಡಕ್ ಆಗೋದಿಲ್ಲ. ಇದನ್ನ ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ಮತ್ತು ಮಾನಿಟರ್ ಮಾಡೋದು ಈ ಡಿವೈಸ್ ಮ್ಯಾನೇಜ್ಮೆಂಟ್ ಕೆಲಸ. These are all the operations which are carried out by device management. Next one is file management. With respect compute operating system is able to handle the different kinds of files. If we are having the different files, how these files are going to be managed? These are going to be managed with help of file management functions. Operating system variety kind of file systems ಮ್ಯಾನೇಜ್ ಮಾಡ್ತೈತಿ. ಈ ವೆರೈಟಿ ಕೈಂಡ್ ಆಫ್ ಫೈಲ್ ಸಿಸ್ಟಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೈತಪ್ಪ ಅಂದ್ರ ಅದು ಈ ಫೈಲ್ ಮ್ಯಾನೇಜ್ಮೆಂಟ್ ಆಪರೇಷನ್ಸ್ ಲಿಂತ ಡಿಫರೆಂಟ್ ಕೈಂಡ್ಸ್ ಆಫ್ ಫೈಲ್ಸ್ ಅನ್ನ ಮ್ಯಾನೇಜ್ ಮಾಡ್ತೈತಿ. ಅವು ಯಾವ ಅಂದ್ರ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ದ ಆಪರೇಷನ್ಸ್ ವಿಚ್ ಆರ್ ಕ್ಯಾರಿಡ್ ಔಟ್ ಬೈ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ಕ್ರಿಯೇಟ್ a file, delete a file, and file both files and directory. Creating and deleting both files and directory. Provide access to files, allocate a space for files. Next one is keep backup of files and secure files. These are the various operations which are carried out by file management functions. First one is create and delete both files and directory. Operating system is responsible for creating file as well as directory. Directory is nothing but folder. Directory which is collection of files. If we want to categorize certain files into certain groups, these are going to be done with help of directory or a folder. Operating system is responsible for creating files as well as directory. Next one is provide access to a files. Means whatever the files which we are created, for those we are providing certain restricted access. Means we are going to be providing certain access to these files in the form of read, write and executable. These are the different permissions which we are going to be providing for the respective files. That is called as provide access to a files. Third one is allocate a space for a files. Allocate a space for a files means we are going to be creating a file. It may require certain amount of memory. The required amount of memory which is going to be allocated by these file management functions. Next one is keep backup of files. Keep backup of files means once we created a file, if that file is precious or what we feel the file is precious, then file management functions regularly it is going to be keeping the duplicate of that file in an operating system. When system crashes, that stored file can be retrieved from backup files. That is called as an keep backup of a files. The last one is secure files. By providing control access to the files, we can provide security to the given files by means of password or certain encryption technique. From that we can provide an security to the respective files. Now ಈಗ ಫೈಲ್ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡಕತ್ತೀವಿ. ನಮ್ಮ ಆಪರೇಟಿಂಗ್ ಸಿಸ್ಟಮ್ ವೆರೈಟಿ ಕೈಂಡ್ ಆಫ್ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡಕ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಈ ವೆರೈಟಿ ಕೈಂಡ್ ಆಫ್ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡಕ ಫೆಸಿಲಿಟಿ ಪ್ರೊವೈಡ್ ಮಾಡ್ತಪ್ಪ ಅಂದ್ರೆ ಅಟ್ ದ ಸೇಮ್ ಟೈಮ್ ಆ ಫೈಲ್ಸ್ ಮ್ಯಾಗ ಆಪರೇಷನ್ಸ್ ಪರ್ಫಾರ್ಮ್ ಮಾಡಕ್ಕೂ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಅವು ಯಾವುವು ಅನ್ನೋದನ್ನ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಆಪರೇಷನ್ ಕ್ರಿಯೇಟ್ ಅಂಡ್ ಡಿಲೀಟ್ ಬೋತ್ ಫೈಲ್ಸ್ ಅಂಡ್ ಡೈರೆಕ್ಟರಿ. ಅಂದ್ರೆ ನಮಗೆ ಆಪರೇಟಿಂಗ್ ಸಿಸ್ಟಮ್ ಒಳಗ ಫೈಲ್ಸ್ ಮತ್ತು ಡೈರೆಕ್ಟರಿನ ಕ್ರಿಯೇಟ್ ಮಾಡಕ ಮತ್ತು ಡಿಲೀಟ್ ಮಾಡಕ ಫೈಲ್ ಮ್ಯಾನೇಜ್ಮೆಂಟ್ ಆಪರೇಷನ್ ಪರ್ಫಾರ್ಮ್ ಮಾಡ್ತದೆ. ಅಂದ್ರೆ ಈಗ ನಾನು ಯಾವುದೋ ಒಂದಿಷ್ಟು ಕ್ಯಾಟಗರೀಸ್ ಆಫ್ ಫೈಲ್ಸ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಈ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ನ ಆ ಫೈಲ್ ಅನ್ನ ಕ್ರಿಯೇಟ್ ಮಾಡಕ ನಮಗೆ ಅಲೋ ಮಾಡ್ತದೆ. ಅದ್ರ ಜೊತೆ ಫೋಲ್ಡರ್ ಕ್ರಿಯೇಟ್ ಮಾಡಕ ಡೈರೆಕ್ಟರಿ ಇಸ್ ನಥಿಂಗ್ ಬಟ್ ಫೋಲ್ಡರ್. ಫೋಲ್ಡರ್ ಅಂದ್ರೆ ಕಲೆಕ್ಷನ್ ಆಫ್ ಫೈಲ್ಸ್ ಗೆ ನಾವು ಡೈರೆಕ್ಟರಿ ಅಥವಾ ಫೋಲ್ಡರ್ ಅಂತ ಕರಿತೀವಿ. ಅಂದ್ರೆ ಗ್ರೂಪ್ ಆಫ್ ಸಿಮಿಲರ್ ಕೈಂಡ್ ಆಫ್ ಫೈಲ್ಸ್ ಅನ್ನ ನಾನು ಒಂದ್ ಕಡೆ ಆರ್ಗನೈಸ್ ಮಾಡಿದ್ನ ಅಂದ್ರೆ ಅದನ್ನ ಡೈರೆಕ್ಟರಿ ಅಥವಾ ಫೋಲ್ಡರ್ ಅಂತ ಕರೀತಾರ. ಇವು ಎರಡನ್ನು ಫೈಲ್ ಅನ್ನು ಮತ್ತು ಡೈರೆಕ್ಟರಿಯನ್ನು ಕ್ರಿಯೇಟ್ ಮಾಡಕ ಮತ್ತು ಡಿಲೀಟ್ ಮಾಡಕ
ಈ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೈತಿ. ಅಂದ್ರೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ಅದರ್ಲಿಂದ ನಾವು ಯಾವ್ದಾದ್ರು ಫೈಲ್ ಕ್ರಿಯೇಟ್ ಮಾಡಬಹುದು, ಯಾವ್ದಾದ್ರು ಫೋಲ್ಡರ್ ಕ್ರಿಯೇಟ್ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು. Next one is provide access to the files. Provide access to the files means whatever the files we are creating, for that it is going to be allowing certain operations to be carried out by certain users. ಅಂದ್ರೆ provide access to a files ಅಂದ್ರೆ ನಾನು ಯಾವ್ದಾದ್ರು ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೆ, ಆ ಫೈಲ್ ಇಂದ ಒಂದು ಸಿಂಗಲ್ ಸಿಸ್ಟಮ್ ಗೆ ಸೆವರಲ್ ಯೂಸರ್ಸ್ ಇರ್ಬೋದು. ಆ ಯೂಸರ್ಸ್ ಆ ಫೈಲ್ ಮ್ಯಾಗ ಯಾವ ಆಪರೇಷನ್ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ಈ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಡಿಸೈನ್ ಮಾಡ್ತದೆ. ಅಂದ್ರೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಯೂಸರ್ ಆ ಫೈಲ್ಸ್ ರೀಡ್ ಮಾಡಬಹುದು, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಯೂಸರ್ ಆ ಫೈಲ್ ರೈಟ್ ಮಾಡಬಹುದು, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಯೂಸರ್ಸ್ ಬೋತ್ ಆಪರೇಷನ್ ಪರ್ಫಾರ್ಮ್ ಮಾಡಬಹುದು. ಈ ಆಕ್ಸೆಸ್ ಅನ್ನ ಪರ್ಟಿಕ್ಯುಲರ್ ಫೈಲಿಗೆ ಕ್ರಿಯೇಟ್ ಮಾಡಕ ಅಥವಾ ಆಕ್ಸೆಸ್ ಪ್ರೊವೈಡ್ ಮಾಡಕ ಈ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಲೋ ಮಾಡ್ತೈತಿ. ಅದೇ ರೀತಿ ಇಟ್ ಅಲೋಕೇಟ್ ಸ್ಪೇಸ್ ಫಾರ್ ಫೈಲ್ಸ್. ಅಂದ್ರೆ ನಾನು ಯಾವ್ದಾದ್ರು ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಈ ಫೈಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಸರ್ಟನ್ ಅಮೌಂಟ್ ಆಫ್ ಮೆಮರಿ ರಿಕ್ವೈರ್ ಆಗತ್ತೆ. ಈ ಮೆಮರಿನ ನಮಗೆ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆ ಮೆಮರಿನ ಅಲೋಕೇಟ್ ಮಾಡ್ತದೆ. ಅಂದ್ರೆ ನೀವು ಒಂದು ಫೈಲ್ ಕ್ರಿಯೇಟ್ ಮಾಡಕತ್ತೀರಿ, ಆ ಫೈಲಿಗೆ ಡೇಟಾ ಆಡ್ ಮಾಡ್ಕೊಂತ ಹೊಂಟ್ರಿ. ನೀವು ಹೆಂಗ್ ಡೇಟಾ ಆಡ್ ಮಾಡ್ಕೊಂತ ಹೊಂಟ್ರಿ ಹಂಗ ನಮ್ದು ಫೈಲ್ ಸೈಜ್, ನಮ್ಗೆ ಸೈಜ್ ಆಫ್ ದ ಫೈಲ್ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ. ನಮಗೆ ಈ ಸೈಜ್ ಆಫ್ ದ ಫೈಲ್ ಹೆಂಗ್ ಇನ್ಕ್ರೀಸ್ ಆಗತ್ತಪ್ಪ ಅಂದ್ರೆ ಅದಕ್ಕೆ ಮೆಮರಿ ಬೇಕು. ಈ ಮೆಮರಿನ ಅಲೋಕೇಟ್ ಮಾಡೋದು ನಮಗ ಫೈಲ್ ಮ್ಯಾನೇಜ್ಮೆಂಟ್ ಕೆಲಸ. ಅದೇ ರೀತಿ ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್. ಕೀಪ್ ಬ್ಯಾಕಪ್ ಆಫ್ ಫೈಲ್ಸ್ ಅಪ್ಪ ಅಂತಂದ್ರೆ ನಮಗ ಆಪರೇಟಿಂಗ್ ಸಿಸ್ಟಮ್ ಅಥವಾ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇಂಪಾರ್ಟೆಂಟ್ ಫಂಕ್ಷನ್ ಅಪ್ಪ ಅಂದ್ರೆ ನಾವು ಯಾವ್ದಾದ್ರು ಫೈಲ್ ಕ್ರಿಯೇಟ್ ಮಾಡಿದ್ವಿ, ಆ ಫೈಲ್ಸ್ ನಾವು ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇಂದ ಬ್ಯಾಕಪ್ ತಕ್ಕೊಂಡ್ವಿ ಅಂದ್ರೆ ಅದರದ್ದು ಡೂಪ್ಲಿಕೇಟ್ ಕಾಪಿ ಆಪರೇಟಿಂಗ್ ಸಿಸ್ಟಮ್ ಕಾಪಿ ಮಾಡಿ ಇಟ್ಕೊಂಡಿರ್ತೈತಿ. ನಮ್ಗೆ ಸಮ್ ಟೈಮ್ಸ್ ಸಿಸ್ಟಮ್ ಕ್ರಾಶಸ್ ಅಥವಾ ಯಾವುದೋ ಒಂದು ಆಪರೇಷನ್ ಇಂದ ನಮ್ಮ ಡೇಟಾ ಲಾಸ್ ಆತಪ್ಪ ಅಂತ ನಾವು ವಾಪಸ್ ಡಿಲೀಟ್ ಆಗಿದ್ದ ಡೇಟಾನ ರಿಟೈನ್ ಮಾಡ್ಕೊಳಕ್ ಬರುತ್ತೆ. ಅದು ಬ್ಯಾಕಪ್ ಫೈಲ್ಸ್ ಇದ್ರ ಮಾತ್ರ. ಬ್ಯಾಕಪ್ ಫೈಲ್ಸ್ ಇರ್ಲಿಕ್ಕಂದ್ರ ನಮಗ ಡೇಟಾನ ರಿಟೈನ್ ಮಾಡ್ಕೊಳಕ್ ಬರುದಿಲ್ಲ. ಬಟ್ ನಮಗ್ ಆಪರೇಟಿಂಗ್ ಸಿಸ್ಟಮ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ನಮಗ್ ಯಾವ್ದಾದ್ರು ಫೈಲ್ಸ್ ಇಂಪಾರ್ಟೆಂಟ್ ಆದಪ್ಪ ಅಂದ್ರ ಅವನ್ನ ಬ್ಯಾಕಪ್ ಮಾಡಿ ಇಟ್ಕೊಳಕ ನಮಗೆ ಫೈಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ಇದೇ ರೀತಿ ಲಾಸ್ಟ್ ಒನ್ ಸೆಕ್ಯೂರ್ ಫೈಲ್ಸ್. ನಾವು ಎಲ್ಲಾ ಫೈಲ್ ಕ್ರಿಯೇಟ್ ಮಾಡಿದ್ವಿ, ಅದನ್ನ ಯಾರು ಬೇಕಾದವರು ಆಕ್ಸೆಸ್ ಮಾಡಕತ್ರಪ್ಪ ಅಂತಂದ್ರ ನಮಗ ಅದು ಡೇಟಾ ಸೆಕ್ಯೂರಿಟಿ ಮೇಂಟೈನ್ ಮಾಡಕ್ ಆಗುದಿಲ್ಲ. ಅದಕ್ಕೆ ನಮಗ ಫೈಲ್ ಸೆಕ್ಯೂರ್ ಮಾಡಕ ಕಂಟ್ರೋಲ್ ಆಕ್ಸೆಸ್ ಅಂದ್ರೆ ಪಾಸ್ವರ್ಡ್ ಪ್ರೊವೈಡ್ ಮಾಡೋದಾಗ್ಲಿ ಅಥವಾ ರೀಡ್ ರೈಟ್ ಎಕ್ಸಿಕ್ಯೂಷನ್ಸ್ ಆಪರೇಷನ್ಸ್ ರೆಸ್ಟ್ರಿಕ್ಷನ್ಸ್ ಮಾಡೋದಾಗ್ಲಿ ಮಾಡ್ತೈತಿ ಕೊಟ್ಟಂತ ಫೈಲ್ ಮ್ಯಾಗ. ಅದನ್ನ ಸೆಕ್ಯೂರ್ ಫೈಲ್ಸ್ ಅಂತ ಕರೀತಾರೆ. ದೀಸ್ ಆರ್ ದ several operations which are carried out by file management functions. Next one is protection and security. Protection and security means which is providing protection and security towards both to a computer system as well as operating system. These are going to be managed by protection and security of operating system functions of operating system. OS operating system protect the resource of the computer system. Means whatever the devices which we are connected to computer system, those should be protected from unauthorized access, which is done by protection and security of a protection and security functions of a operating system. These are user authentication, file attributes like read, write, encryption and backup of data are used by operating system to provide basic protections. How these protection and securities are going to be implemented? These are simple technique. First one is user authentications. Before you are going to be utilizing any resource of a computer system, we have to authenticate by means of user ID and password. Then only operating system allow us to use certain resource of a computer systems. That is nothing but user authentication. Next one is file attributes. Means
Another method of implementing protection and security is file attributes. Means one file, the one I created one file in a computer system. For that, I allocated certain restrictions by means of read, write, and encryptions. Read, write, encryption means I created one file and I am allowing only certain user are able to read that files. Means they cannot be manipulate content of that file. That is called as an read restrictions. The same way, write restrictions means I am allowing certain users are allowed to make changes to the particular files. Those are called as an write. The third one is encryptions. Encryptions means if I feel that that file is important or confidential, then that file can be encrypted. Means only the respective users are allowed to access the content of that files. Means these whatever the data which we are going to be added to that file are encrypted. Means they are non-readable format. Whoever is trying to access the content of that file are not able to view or not able to read that content of that file. That technique is called as an encryption. That is achieved with help of protection and security of a operating functions of an operating system. And also backup of data means I feel that the particular file is precious. Means that file is regular interval of time that is going to be keep backup of that particular file. Means duplicate of that file. When system crashes, it is going to be retaining those data from the backup of operating system. These are the several functions carried out with respect to protection and security of a operating system. Operating system ನಮಗೆ ಪ್ರೊಟೆಕ್ಷನ್ ಮತ್ತು ಸೆಕ್ಯೂರಿಟಿನೂ ಪ್ರೊವೈಡ್ ಮಾಡ್ತೈತಿ. ಪ್ರೊಟೆಕ್ಷನ್ ಸೆಕ್ಯೂರಿಟಿ ಅಂದ್ರೆ ನನಗೆ ಕಂಪ್ಯೂಟರ್ ಸಿಸ್ಟಮಿಗೆ ರಿಸೋರ್ಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಇವು ಎಲ್ಲವನ್ನೂ ನಮಗೆ ಅನ್ಆಥರೈಸ್ಡ್ ಆಕ್ಸೆಸ್ ಅಥವಾ ಯಾವುದೋ ಥರ್ಡ್ ಪಾರ್ಟಿ ಯೂಸರ್ಲಿಂದ ಏನೂ ಹಾರ್ಮ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅದನ್ನ ಈ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ಅಲೋ ಮಾಡ್ತೈತಿ. ಒಂದನೇದ್ದು ಯೂಸರ್ ಅಥೆಂಟಿಕೇಶನ್. ನೀನು ಕಂಪ್ಯೂಟರ್ದು ಯಾವುದೋ ಒಂದು ರಿಸೋರ್ಸ್ ಅನ್ನ ಯೂಸ್ ಮಾಡಬೇಕು ಅಥವಾ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೇಕಂತ ಅದನ್ನ ಯೂಸರ್ ಅಥೆಂಟಿಕೇಶನ್ ಮಾಡಿ ನಾವು ಆಕ್ಸೆಸ್ ಮಾಡಕ್ ಅಲೋ ಮಾಡ್ತೀವಿ. ಯೂಸರ್ ಅಥೆಂಟಿಕೇಶನ್ ಅಂದ್ರೆ ಯಾವುದೋ ಒಬ್ಬ ಯೂಸರ್ ಅವ ಕಂಪಲ್ಸರಿ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಕ್ ಅಲೋ ಮಾಡೋದು, ಆಮೇಲೆ ರಿಸೋರ್ಸ್ ನ ಯೂಸ್ ಮಾಡಕ್ ಅಲೋ ಮಾಡೋದು. ಇದು ಯೂಸರ್ ಅಥೆಂಟಿಕೇಶನ್ ಅಂತ ಕರೀತಾರ. ಬೈ ಮೀನ್ಸ್ ಆಫ್ entering user ID and password, we are authenticating particular user for accessing a resource of computer system. ಅಂದ್ರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಯೂಸರ್ ಅವ ಯೂಸರ್ ಐಡಿ ಪಾಸ್ವರ್ಡ್ ಎಂಟರ್ ಮಾಡಿದ್ರೆ ಮಾತ್ರ ಅವನು ಅಥೆಂಟಿಕೇಟ್ ಮಾಡಿ ರಿಸೋರ್ಸ್ ಆಕ್ಸೆಸ್ ಮಾಡಕ್ ಅಲೋ ಮಾಡ್ತೀವಿ. ಅದೇ ರೀತಿ ಫೈಲ್ ಅಟ್ರಿಬ್ಯೂಟ್ಸ್ ಲೈಕ್ ದ ರೀಡ್, ರೈಟ್, ಎನ್ಕ್ರಿಪ್ಷನ್ಸ್. ಅಂದ್ರೆ ನಾವು ಯಾವುದೋ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ವಿ, ಆ ಫೈಲಿನ ಕೆಲವೊಂದಿಷ್ಟು ಕ್ಯಾಟಗರಿ ಯೂಸರ್ಸ್ ಅದನ್ನ ರೀಡ್ ಮಾಡಬಹುದು, ಕೆಲವೊಂದಿಷ್ಟು ಕ್ಯಾಟಗರಿ ಯೂಸರ್ಸ್ ಅದನ್ನ ರೈಟ್ ಮಾಡಬಹುದು. ರಿಸ್ಟ್ರಿಕ್ಷನ್ಸ್ ಅಪ್ಲೈ ಮಾಡಿದ್ವಿಪ್ಪ ಅಂದ್ರೆ ಕೇವಲ ಆ ಕ್ಯಾಟಗರಿ ಯೂಸರ್ಸ್ ಮಾತ್ರ ಅದನ್ನ ರೀಡ್ ಮಾಡಬಹುದು. ಅಂದ್ರೆ ಒಂದು ಫೈಲ್ ಕ್ರಿಯೇಟ್ ಮಾಡೀನಿ, ಆ ಫೈಲ್ ನಾಗಿದ್ದ ಕಂಟೆಂಟ್ ಅನ್ನ ಅವರು ರೀಡ್ ಮಾಡಬಹುದು. ಅದನ್ನ ಏನಾದ್ರು ಚೇಂಜಸ್ ಮಾಡ್ತಾರಂದ್ರ ಪಾಸಿಬಲ್ ಇಲ್ಲ. ಅದಕ್ಕೆ ರೀಡ್ ರೆಸ್ಟ್ರಿಕ್ಷನ್ ಅಂತ ಕರಿತೀವಿ. ಅದೇ ರೀತಿ ರೈಟ್ ರೆಸ್ಟ್ರಿಕ್ಷನ್ ಅಂತೂ ಕರಿತೀವಿ. ರೈಟ್ ರೆಸ್ಟ್ರಿಕ್ಷನ್ ಅಂದ್ರೆ ನಾವು ಒಂದು ಫೈಲ್ ಕ್ರಿಯೇಟ್ ಮಾಡೀನಿ, ಆ ಫೈಲಕ್ಕೆ ಏನಾದ್ರೂ ಮ್ಯಾನಿಪುಲೇಷನ್ ಅಂದ್ರೆ ಏನಾದ್ರೂ ಚೇಂಜಸ್ ಮಾಡ್ಬೇಕಂತಂದ್ರ ಅದಕ್ಕೆ ರೈಟ್ ಪ್ರೊಟೆಕ್ಟೆಡ್ ಮಾಡಿದ್ವಿ ಅಂದ್ರೆ ನಾ ಯಾರಿಗೆ ರೈಟ್ ಆಪರೇಷನ್ಸ್ ಅಲೋ ಮಾಡ್ತೀನಿ ಅವ್ರು ಮಾತ್ರ ಆ ಪರ್ಟಿಕ್ಯುಲರ್ ಫೈಲಿಗೆ ಚೇಂಜಸ್ ಮಾಡಕ ಸಾಧ್ಯ ಇರುತ್ತೆ. ಅದನ್ನ ರೀಡ್ ಅಂಡ್ ರೈಟ್ ಅಟ್ರಿಬ್ಯೂಟ್ಸ್ ಅಂತ ಕರೀತಾರ. ಅದೇ ರೀತಿ ಎನ್ಕ್ರಿಪ್ಷನ್ ಅನ್ನೋದು ಬರುತ್ತೆ. ಅದೇ ರೀತಿ ಎನ್ಕ್ರಿಪ್ಷನ್ ಅನ್ನೋದು ಒಂದು ಟೆಕ್ನಿಕ್ ಐತಿ. ಎನ್ಕ್ರಿಪ್ಷನ್ ಅಂದ್ರೆ ನಾನು ಯಾವ್ದಾದ್ರು ಒಂದು ಫೈಲ್ ಅನ್ನ ನಾನ್ ರೀಡೇಬಲ್ ಫಾರ್ಮ್ಯಾಟ್ ಒಳಗ ಆಪರೇಟಿಂಗ್ ಸಿಸ್ಟಮ್ ಒಳಗ ಸೇವ್ ಮಾಡಬಹುದು. ಅಂದ್ರ ಯಾವುದೇ ಯೂಸರ್ಸ್ ಆ ಕಂಟೆಂಟ್ ಆಫ್ ಫೈಲ್ ಅನ್ನ ರೀಡ್ ಮಾಡಕ ಸಾಧ್ಯ ಆಗುದಿಲ್ಲ. ಅದನ್ನ ಎನ್ಕ್ರಿಪ್ಷನ್ ಅಂತ ಕರೀತಾರ. ಅಂದ್ರೆ ಯಾವುದೋ ಒಬ್ಬ ಯೂಸರ್ ನಾನು ಯಾವುದೋ ಒಂದು ಫೈಲ್ ಪ್ರೀಶಿಯಸ್ ಅಥವಾ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಐತಿ ಅಂತ ಹೇಳಿ ನಾನು ಅದನ್ನ ಡಿಸೈಡ್ ಮಾಡಿದೆ, ಅದು ಯಾರಿಗೂ ರೀಡ್ ಆಗೋ ಫಾರ್ಮ್ಯಾಟ್ನಾಗ ಇರಬಾರ್ದು, ಕಾಣಬಾರ್ದು ಅಂತಂದ್ರೆ
ಅದನ್ನ ಎನ್ಕ್ರಿಪ್ಷನ್ ಮಾಡಕ್ ಸಾಧ್ಯ ಆಗುತ್ತೆ. ನಾನ್ ರೀಡೇಬಲ್ ಫಾರ್ಮ್ಯಾಟ್ ಮಾಡಿದ್ರೆ ಯಾವುದೇ ಯೂಸರ್ಸ್ ಅದನ್ನ ಓಪನ್ ಮಾಡಿದ್ರು ಕೂಡ ಅದ್ರೊಳಗೆ ಇದ್ದಂತ ಕಂಟೆಂಟ್ ನ ಅವಂಗ ರೀಡ್ ಮಾಡಕ ಅಥವಾ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ಸಾಧ್ಯ ಆಗುದಿಲ್ಲ. ಅದನ್ನ ಎನ್ಕ್ರಿಪ್ಷನ್ ಅಂತ ಕರೀತಾರ. ಅದೇ ರೀತಿ ಬ್ಯಾಕಪ್ ಆಫ್ ಎ ಡೇಟಾ ಅಂದ್ರೆ ನಾನು ಆಪರೇಟಿಂಗ್ ಸಿಸ್ಟಮ್ಗೆ ಕೆಲವೊಂದಿಷ್ಟು ಫೈಲ್ಸ್ ಫೋಲ್ಡರ್ಸ್ ನ ಕಾನ್ಫಿಡೆನ್ಷಿಯಲ್ ಅಥವಾ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಸೆಲೆಕ್ಟೆಡ್ ಮಾಡಿ ಕೊಟ್ಟೆವು ಅಂತಂದ್ರೆ ಅದನ್ನ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಒಳಗ ಆ ಡೇಟಾನ ಬ್ಯಾಕಪ್ ಮಾಡ್ಕೊಂಡಿರ್ತೈತಿ. ಅಂದ್ರೆ ಡುಪ್ಲಿಕೇಟ್ ಡೇಟಾ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೈತಿ. ಯಾವಾಗಾರ ಸಿಸ್ಟಮ್ ಫೇಲ್ಯೂರ್ ಆತು ಅಥವಾ ಸಿಸ್ಟಮ್ ಕ್ರ್ಯಾಶ್ ಆತು ಅಂತಂದ್ರೆ ಅವಾಗ ಲಾಸ್ ಆಗಿದ್ದ ಡೇಟಾನ ಈ ಬ್ಯಾಕಪ್ ಫೈಲ್ ಇದ್ರ ನಾವು ರಿಟೈನ್ ಮಾಡ್ಕೋಬಹುದು. ಅದನ್ನ ಬ್ಯಾಕಪ್ ಆಫ್ ಎ ಡೇಟಾ ಅಂತ ಕರೀತಾರ. ಬ್ಯಾಕಪ್ ಆಫ್ ಎ ಡೇಟಾ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಹೆಂಗಾಗತ್ತಂದ್ರೆ ನಮಗೆ ಆಪರೇಟಿಂಗ್ ಸಿಸ್ಟಮ್ ಕೆಲವೊಂದಿಷ್ಟು ಟೈಮ್ ಕ್ರ್ಯಾಶ್ ಆತಂದ್ರ ಅಥವಾ ಫೇಲ್ಯೂರ್ ಆತಪ್ಪ ಅಂದ್ರೆ ಅದನ್ನ ವಾಪಸ್ ರಿಟೈನ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಇದು ಪ್ರೊಟೆಕ್ಷನ್ which is going to be protecting the system from system crashes as well as system failures. ಅಂದ್ರೆ ಸಿಸ್ಟಮ್ ಫೇಲ್ಯೂರ್ ಆತಂದ್ರೂ ವಾಪಸ್ ರಿಟೈನ್ ಮಾಡ್ಕೊಳ್ಳೋಷ್ಟು ಎಬಿಲಿಟಿ ಹೊಂದಿರ್ತೈತಿ. ಅದು ಬ್ಯಾಕಪ್ ಆಫ್ ಡೇಟಾ ಲಿಂದ ಮಾತ್ರ ಸಾಧ್ಯ. ಇನ್ನು ನೆಕ್ಸ್ಟ್ ಒನ್ ಯೂಸರ್ ಇಂಟರ್ಫೇಸ್ ಆರ್ ಕಮಾಂಡ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಆರ್ ಕಮಾಂಡ್ ಇಂಟರ್ಫೇಸ್ means we are going to be we need to be interact with an operating system. How we are going to be interacting? We are going to be interacting with help of this user interface or a command interface. If we want to interact with a computer system, we require an operating system. With help of operating system, we are get communicated with computer system. If you want to communicate with an operating system, then that is going to be done with help of user interface or a command interface. By means of user interface means computer system is providing certain menus, certain dialog boxes, certain buttons through which we are going to be executing a certain command in a computer system. Those are called as an user interface. On the other hand, operating system is also providing command interface, in which in command interface whatever you want to execute instructions, these instructions are going to be typed and executed. Those are all called as a command interpreter. ಈಗ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಯೂಸರ್ ಇಂಟರ್ಫೇಸ್ ಅಂಡ್ ಕಮಾಂಡ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಅಂಡ್ ಕಮಾಂಡ್ ಇಂಟರ್ಫೇಸ್ ಅಂದ್ರೆ ನಾವು ಈಗ ಆಪರೇಟಿಂಗ್ ಸಿಸ್ಟಮ್ ಜೊತೆ ಇಂಟ್ರಾಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು. ನಾವು ಕಂಪ್ಯೂಟರ್ ಸಿಸ್ಟಮ್ ಜೊತೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡ್ಬೇಕಂತಂದ್ರೆ ನಮಗ ಆಪರೇಟಿಂಗ್ ಸಿಸ್ಟಮ್ ಐತಿ. ಆಪರೇಟಿಂಗ್ ಸಿಸ್ಟಮ್ ಯೂಸರಿಗೆ ಮತ್ತು ಕಂಪ್ಯೂಟರ್ ಸಿಸ್ಟಮಿಗೆ ಇಂಟರ್ಮೀಡಿಯೇಟ್ ಅಥವಾ ಇಂಟರ್ಫೇಸ್. ನಾವು ಈಗ ಆಪರೇಟಿಂಗ್ ಸಿಸ್ಟಮ್ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಯೂಸರ್ ಇಂಟರ್ಫೇಸ್ ಮತ್ತು ಕಮಾಂಡ್ ಇಂಟರ್ಫೇಸ್ ಅನ್ನು ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಯೂಸರ್ ಇಂಟರ್ಫೇಸ್ ಅಂಡ್ ಕಮಾಂಡ್ ಇಂಟರ್ಫೇಸ್ ಅಂತಂದ್ರೆ ನಾವು ಆಪರೇಟಿಂಗ್ ಸಿಸ್ಟಮ್ ಜೊತೆ ಇಂಟ್ರಾಕ್ಷನ್ ಮಾಡಕ್ ಇರೋ ಒಂದು ಫೆಸಿಲಿಟಿ. ಯೂಸರ್ ಇಂಟರ್ಫೇಸ್ ಅಂತಂದ್ರೆ ಕಂಪ್ಯೂಟರ್ ಸಿಸ್ಟಮ್ ನಮಗೆ ಒಂದಿಷ್ಟು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನು ಅಲೋ ಮಾಡ್ತೈತಿ. ಅಂದ್ರೆ ಮೆನ್ಯೂ ಡ್ರಿವನ್, ಡೈಲಾಗ್ ಬಾಕ್ಸಸ್, ಪಾಪ್ಅಪ್ ಮೆನ್ಯೂ, ಬಟನ್ಸ್ ಇವನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಒಂದಿಷ್ಟು ಕಮಾಂಡ್ಸ್ ಅನ್ನ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಎಕ್ಸಿಕ್ಯೂಟ್ ಮಾಡಬಹುದು. ಅವು ಎಲ್ಲಕ್ಕೂ ಯೂಸರ್ ಇಂಟರ್ಫೇಸ್ ಅಂತ ಕರೀತಾರ. ಅಂದ್ರೆ ಯಾವ್ದೋ ಒಂದು ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಬೇಕಪ್ಪ ಅಂದ್ರೆ ಯಾವ್ದೋ ಒಂದು ಡೈಲಾಗ್ ಬಾಕ್ಸ್ ಕ್ಲಿಕ್ ಮಾಡೋದ್ರಿಂದ, ಯಾವ್ದೋ ಒಂದು ಬಟನ್ ಕ್ಲಿಕ್ ಮಾಡೋದ್ರಿಂದ, ಅಥವಾ ಯಾವ್ದೋ ಒಂದು ಮೆನು ಡ್ರಿವನ್ ಪ್ರೋಗ್ರಾಮ್ ಅಂದ್ರೆ ಪಾಪ್ಅಪ್ ಮೆನು ಏನೋ ಈ ಒಂದಿಷ್ಟು ಗ್ರಾಫಿಕಲ್ ಇಂಟ್ರಾಕ್ಷನ್ ಇತ್ತಪ್ಪ ಅಂದ್ರೆ ಅವು ಎಲ್ಲವಕ್ಕೂ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಅವಕರ ಮುಖಾಂತರ ನಾವು ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಕಮಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಕ ಟ್ರೈ ಮಾಡ್ತೀವಿ. ಅವು ಎಲ್ಲವಕ್ಕೂ ಯೂಸರ್ ಇಂಟರ್ಫೇಸ್ ಅಂತ ಕರೀತಾರ. ಅದೇ ರೀತಿ ಕಮಾಂಡ್ ಇಂಟರ್ಪ್ರಿಟರ್ ಅಂತ ಐತಿ. ಕಮಾಂಡ್ ಇಂಟರ್ಪ್ರಿಟರ್ ಅಂತಂದ್ರೆ ಇಲ್ಲಿ ಯಾವುದೇ ನಮಗ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇರುವುದಿಲ್ಲ. ಅಂದ್ರೆ ಯಾವುದೇ ಮೆನ್ಯೂ ಇರುವುದಿಲ್ಲ, ಬಟನ್ ಇರುವುದಿಲ್ಲ, ಡೈಲಾಗ್ ಬಾಕ್ಸ್ ಇರುವುದಿಲ್ಲ. ನಮಗೆ ಯಾವ್ದಾದ್ರು ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಬೇಕು, ಯಾವ್ದಾದ್ರು ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಬೇಕಪ್ಪ ಅಂದ್ರೆ ಕಂಪಲ್ಸರಿ ಅವನ್ನ ನಾವು ಕಮಾಂಡ್ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತ. ಅವನ್ನ ಕಮಾಂಡ್ ಇಂಟರ್ಪ್ರಿಟರ್ ಅಂತ ಕರೀತಾರ. ಇವು ಎರಡೂ ನಮಗ ಆಪರೇಟಿಂಗ್ ಸಿಸ್ಟಮ್ ಜೊತೆ ಕಮ್ಯುನಿಕೇಶನ್ ಮಾಡಕ್ ಇರೋ ಫೆಸಿಲಿಟಿ. ಒಂದು ಯಾವ್ದು ಗ್ರಾಫಿಕಲ್ ಫೀಚರ್ಸ್ ಇಂಟ್ರಾಕ್ಷನ್ ಮಾಡಬಹುದು, ಅಥವಾ ಕಮಾಂಡ್ ಇಂಟರ್ಪ್ರಿಟರ್ ಅಂದ್ರ ನಾವು ಎಕ್ಸಿಕ್ಯೂಟ್ ಮಾಡಬೇಕಾದಂತ ಕಮಾಂಡ್ ಅನ್ನ ಕೋಡ್ ಅನ್ನ ಟೈಪ್ ಮಾಡಿ
ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರ ಮುಖಾಂತರ ಆಪರೇಟಿಂಗ್ ಸಿಸ್ಟಮ್ ಜೊತೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಬಹುದು. ಅದನ್ನ ಕಮಾಂಡ್ ಇಂಟರ್ಪ್ರಿಟರ್ ಅಂತ ಕರೀತಾರೆ.